ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ವಿಶ್ವಗುರು ಮಹಾತ್ಮ ಬಸವಣ್ಣನವರ ವಚನ. ಈ ಭೂಮಿಗೆ ಹುಟ್ಟಿ ಬಂದಿದ ಬಳಿಕ ನಮ್ಮನ್ನು ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಒಂದು ಹುಲ್ಲು ಕಡ್ಡಿ ಹಿಡಿದುಕೊಂಡು ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ನದಿಗಳು, ಸಮುದ್ರಗಳು, ಈ ಬ್ರಹ್ಮಾಂಡದ ಒಂದು ಚಲನವಲನ ಯಾರಿಂದ ನಡೀತಾ ಇದೆ, ನಮ್ಮೆಲ್ಲರ ಒಳಗಡೆ ಯಾರಿದ್ದಾರೆ, ಈ ಸತ್ಯವನ್ನು ಅರಿತುಕೊಳ್ಳಲು ಒಂದು ಬಸವಣ್ಣನವರ ವಚನ. ದೇವರ ಕಲ್ಪನೆ ಹೇಗಿದೆ ಅಂದರೆ, ಜಗದ ಅಗಲ, ಮುಗಿಲ ಅಗಲ, ಮಿಗೆ ಅಗಲ, ನಿಮ್ಮ ಅಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ನೋಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಇಡೀ ಬ್ರಹ್ಮಾಂಡದ ಕುರುಹು ಲಾಂಛನವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಈ ಇತಿಹಾಸ ನಮಗೆ ವಚನಗಳಲ್ಲಿ ಸಿಗುತ್ತದೆ. इस वचन का भावार्थ क्या होता है? भगवान का कोई मूर्ति नहीं है, उन्होंने निराकार है. इसीलिए तो 12वीं शताब्दी के अंदर इडीी ब्रह्मांड के अंदर पैदा होकर आने वाला हम सब एक ही माँ बाप के बच्चे हैं. हम सबको एक ही भगवान होता है. इसीलिए तो 12वीं शताब्दी में महात्मा बसवण्णा जी प्रधानमंत्री होकर अनुभव मंडप स्थापन किया है. कोई मूर्ति मंदिर नहीं स्थापन नहीं किया है. ये प्रूफ मिलता है वचनों के अंदर. ಇನ್ನೊಂದು ಬಸವಣ್ಣನವರ ವಚನ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ नरकಕ್ಕೆ भाजनरादिरಲ್ಲ. इस वचन का भावार्थ क्या होता है? उस ज़माने में हाथी के ऊपर बैठ के जाते थे, घोड़े पे बैठ के जाते थे, ऊँटों के ऊपर बैठ के जाते थे. आज के ज़माने में करोड़ों रुपए का कार है, हेलीकॉप्टर है, विमान है, सब इसके ऊपर बैठ के जा रहे हैं सब तरफ लोग. लेकिन अंदर का मालिक को नहीं समझ में आ रहा है. इनको बनाया वाला कौन है, हमारा अंदर कौन है, ये सच्चाई नहीं समझा बगैर ऐसी पैदा होकर आए, सृष्टि का मालिक का सब प्रसाद खा के ऐसी चलेगा बोलकर बोलते हैं महात्मा बसवಣ್ಣ जी. इसीलिए आज भारत देश के अंदर ಬಸವಾದಿ ಶರಣರ ಹಿಂದೂ ಸಮಾವೇಶ ಏನು ಮಾಡ್ತಾ ಇದ್ದೀರಲ್ಲ, ಇದರ ಬದಲಾಗಿ ಲಿಂಗಾಯತ್ ಬಸವಾದಿ ಶರಣರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪದ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಮಹಾಶರಣರ ಲಿಂಗಾಯತ ಧರ್ಮದ ಒಂದು ಸಮಾವೇಶವಾಗಲಿ. ಮತ್ತು ಇವತ್ತು ಬಸವ ಭಾರತ ಆಗುವ ಬಹಳ ಅವಶ್ಯಕತೆ ಇದೆ. ಮೂಢ ರೂಢಿಗಳು, ಅಂಧಾಶ್ರದ್ಧಾ ಭಕ್ತಿ ಎಲ್ಲವೂ ಹೋಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು 900 ವರ್ಷಗಳಿಂದ ಆಗಿರುತ್ತಾ ಇದ್ದಿದ್ದೇ ಆದರೆ, ಇವತ್ತೇನು ಧರ್ಮದ ಹೆಸರು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಲ್ಲ, ಒಂದು ವೇಳೆ ಆಚರಣೆಯಲ್ಲಿ ತರ್ತಾ ಇದ್ದಿದ್ದೇ ಆದರೆ ಇವತ್ತು ಭಾರತ ದೇಶದಲ್ಲಿ ಮುಸ್ಲಿಮರಾಗಲಿ ಕ್ರೈಸ್ತರಾಗಲಿ ಇವರು ಯಾರೂ ಇರ್ತಾ ಇರಲಿಲ್ಲ. ಇತಿಹಾಸ ಓದಿರಿ ಸ್ವಲ್ಪ. ಎಲ್ಲರೂ ಲಿಂಗಧಾರಿಯಾಗಿ ಶರಣ ಸತಿ ಲಿಂಗಪತಿ ಎಂದು ಒಪ್ಪಿಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ಅರಿವೇ ಗುರು ಕಾಯಕವೇ ಕೈಲಾಸವೆಂದು ಬದುಕಿದ ತತ್ವ ಎಲ್ಲರನ್ನ ಪ್ರಚಾರ ಮಾಡಿರಣ್ಣ, ಇದೇ ಜನ್ಮದಲ್ಲಿ ಮುಕ್ತಿ ಪಡೆಯಿರಿ, ನಾವು ಎಲ್ಲಿ ಇದ್ದೀವಿ ಅಲ್ಲೇ ಮುಕ್ತಿ ಪಡೆಯಲು ಬರುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರ ಮನಕ್ಕೆ ಹೃದಯಕ್ಕೆ ಒಂದು ವೇಳೆ ತಟ್ಟಿದೆ ಆದರೆ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಜನರನ್ನು ಇವತ್ತ ದೇಶದಲ್ಲಿ ಬಡತನ, ನಿರುದ್ಯೋಗ, ಅನಾಚಾರ, ಅಜ್ಞಾನ, ಜಾತಿ ಭೇದ ಭಾವ, ನಫರತ್ ಇವೆಲ್ಲ ತೆಗೆದು ಹಾಕಿ ಇವತ್ತೇನು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಏನು ಯುದ್ಧ ಮಾಡ್ತಾ ಇದ್ದ ಜೀವಗಳನ್ನು ಕೊಲ್ತಾ ಇದ್ದಾರಲ್ಲ, ಇವೆಲ್ಲವೂ ಕೂಡ ತಡೆಗಟ್ಟಲು ಬರ್ತದೆ. ಅದು ಒಂದೇ ಒಂದು ಭೂಮಿ ಇದೆ, ಬಸವ ಕಲ್ಯಾಣದ 12ನೇ ಶತಮಾನದ ಅನುಭವ ಮಂಟಪದ ಜೀವಪರ ಇರತಕ್ಕಂತಹ
ಲಿಂಗಾಯತ ಧರ್ಮ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. 145 ಕೋಟಿ ಭಾರತೀಯರಿಗೆ ತಲುಪಲಿ. ನಾವೆಲ್ಲರೂ ಕೂಡಿ ಬಾಳೋಣ, ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆಂದು ಬಸವಣ್ಣನವರು ಹೇಳಿದು ಮಾತು ಸುಳ್ಳಾಗ್ತದಾ? ಅವರೊಬ್ಬರು ಪ್ರಧಾನಮಂತ್ರಿಯಾಗಿದ್ದು ಮರೆಯಬಾರದೆಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.